ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿನಿ. ಏನಪ್ಪ ಅದೊಂದೇ ಜಾಬ್ ರಿಲೇಟೆಡ್, ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ಬಂದ್ಬಿಟ್ಟು ಸಂಗೀತಗಾರರ ಅಗ್ನಿವೀರಲ್ಲಿ ಬಂದ್ಬಿಟ್ಟು ಸಂಗೀತಗಾರ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 13 ಜುಲೈ 2025 ಮುಂದೂಡಲಾಗಿದೆ. ಡೋಲಕ್ಕು, ಗಿಟಾರು, ಪಿಟೀಲು, ಹಾರ್ಮೋನಿಯಂ ಅಥವಾ ಗಾಯನ ಸಂಗೀತ ನೀವು ಯಾವುದೇ ಪ್ರಕಾರದಲ್ಲಿ ಹಿಡಿತ ಹೊಂದಿದ್ದರೂ ನೀವು ಈಗ ಅದನ್ನು ದೇಶ ಸೇವೆಯಲ್ಲಿ ಬಳಸಬಹುದು. ಪುರುಷರ ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ಸಹ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವಯಸ್ಸಿನ ಮಿತಿ ಮತ್ತು ದೈಹಿಕ ಸಾಮರ್ಥ್ಯ ಬಂದುಬಿಟ್ಟು ಕನಿಷ್ಠ 17.5 ವರ್ಷ, ಗರಿಷ್ಠ 21 ವರ್ಷದವರು ಅಪ್ಲಿಕೇಶನ್ನ ಹಾಕ್ಬೋದು. ವಯೋಮಿತಿ ಆಗಿನ ಅಭ್ಯರ್ಥಿಗಳು ಈ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷೆಗಾಗಿ ಪುರುಷ ಅಭ್ಯರ್ಥಿಗಳು 6 ನಿಮಿಷ 30 ಸೆಕೆಂಡುಗಳಲ್ಲಿ 1.4 ಕಿಲೋಮೀಟರ್ ಓಟವನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಅವರು 20 ಸೀಟ್ ಬೆಲ್ಟ್ ಆ್ಯಪ್ಗಳು ಮತ್ತು ಪುಷ್ ಆ್ಯಪ್ಗಳು ಮತ್ತು ಸೀಟ್ ಆ್ಯಪ್ಗಳನ್ನು ಸಹ ಮಾಡಬೇಕಾಗುತ್ತದೆ. ಮಹಿಳಾ ಅಭ್ಯರ್ಥಿಗಳು ಬಂದ್ಬಿಟ್ಟು 8 ನಿಮಿಷದಲ್ಲಿ 1.6 ಕಿಲೋಮೀಟರ್ ಓಟವನ್ನು ಪೂರ್ಣಗೊಳಿಸಿರಬೇಕು ಮತ್ತು 15 ಸೀಟ್ ಆ್ಯಪ್ಗಳು 10 ಪುಷ್ ಆ್ಯಪ್ಗಳನ್ನು ಮತ್ತು ಸೀಟ್ ಆ್ಯಪ್ಗಳನ್ನು ಮಾಡಬೇಕು. ಯಾರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ, ನೀವು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಉತ್ತೀರ್ಣರಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಅತ್ಯಂತ ಮುಖ್ಯವಾದ ವಿಷಯ ಏನಂತಂದರೆ, ನೀವು ಯಾವುದೇ ಭಾರತೀಯ ಅಥವಾ ವಿದೇಶಿ ಸಂಗೀತದಲ್ಲಿ ವಾದ್ಯವನ್ನು ಕೀಬೋರ್ಡು, ತಬಲಾ, ಡ್ರಮ್, ಗಿಟಾರು ಯಾವುದೇ ಇತರ ನುಡಿಸುವುದು ತಿಳಿದಿರಬೇಕಾಗುತ್ತದೆ. ನೀವು ಒಂದು ಅಥವಾ ಹೆಚ್ಚಿನ ವಾದ್ಯಗಳಲ್ಲಿ ಉತ್ತಮ ಆಜ್ಞೆ ಅಥವಾ ಅಭ್ಯಾಸವನ್ನು ಹೊಂದಿರಬೇಕಾಗುತ್ತದೆ. ನೀವು ರಾಗ, ತಾಳ, ಲಯ ಮತ್ತು ಇಡೀ ಹಾಡನ್ನು ಸರಿಯಾಗಿ ಹಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಇದರೊಂದಿಗೆ ಸಂಗೀತವನ್ನು ಕೇಳುವ ಮೂಲಕ ಅದನ್ನು ಗುರುತಿಸುವ ಸಾಮರ್ಥ್ಯವನ್ನು ಸಹ ನೀವು ಹೊಂದಿರಬೇಕಾಗತ್ತೆ. ಇದು ಕೇವಲ ಪುಸ್ತಕದ ಜ್ಞಾನವಾಗಿರಬಾರದು, ಆದರೆ ನಿಜವಾದ ಪ್ರದರ್ಶನದಲ್ಲಿಯೂ ಸಹ ಗೋಚರಿಸಬೇಕು. ಆಯ್ಕೆಯಾದವರಿಗೆ 4 ವರ್ಷಗಳ ಕಾಲ ಸೇವಾ ಅವಧಿಯಲ್ಲಿ ಬಂದುಬಿಟ್ಟು 4 ವರ್ಷಗಳು ಜಾಯ್ನ್ ಆದಮೇಲೆ 4 ವರ್ಷಗಳು ಅವರು ಮದುವೆ ಆಗಬಾರ್ದು, ಅವರು ಮದುವೆ ಆಗಲು ಅವಕಾಶ ಇರುವುದಿಲ್ಲ. ಸಂಬಳ ಬಂದುಬಿಟ್ಟು ಮೊದಲನೇ ವಾರ್ಷಿಕ ಸಂಬಳ ಬಂದುಬಿಟ್ಟು ಮೊದಲ ವರ್ಷದ ಸಂಬಳ 30,000, 2ನೇ ವರ್ಷದ ಸಂಬಳ ಬಂದುಬಿಟ್ಟು 33,000, 3ನೇ ವರ್ಷ 36,000, 4ನೇ ವರ್ಷ 40,000 ರೂಪಾಯಿ ಸಂಬಳ ಇರುತ್ತದೆ. ಸಂಬಳ ಹೊರತಾಗಿ ಅಗ್ನಿವೀರರಿಗೆ ನಿಯಮಗಳ ಪ್ರಕಾರ ಅಪಾಯ ಭತ್ಯೆ, ಪಡಿತರ ಭತ್ಯೆ ಮತ್ತು ಇತರೆ ಭತ್ಯೆಗಳನ್ನು ಸಹ ನೀಡಲಾಗುವುದು. ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು 10ನೇ ತರಗತಿ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಶಾರ್ಟ್ ಲಿಸ್ಟ್ ಮಾಡಲಾದ ಅಭ್ಯರ್ಥಿಗಳನ್ನು ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಅಂದರೆ PFT ಕರೆಯಲಾಗುತ್ತದೆ. ಇದರ ನಂತರ ಅವರ ಸಂಗೀತ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತದೆ. ಇದರಲ್ಲಿ ಅವರ ಸಂಗೀತ ಪ್ರತಿಭೆಯನ್ನು ಪರೀಕ್ಷಿಸಲಾಗುತ್ತದೆ. ಅಂತಿಮವಾಗಿ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಅರ್ಜಿ ಸಲ್ಲಿಸುವುದು ಎಲ್ಲಪ್ಪ ಅಂದರೆ, ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳು ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಬೇಕಂದ್ರೆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಸಕ್ತಿ ಇರೋರಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿದ್ದೀನಿ. ನಮ್ಮದವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.